ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ರೆಡಿ 882 ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಸೊ ತುಂಬ ನಿಯರ್ ಇದ್ದೀವಿ 1000 ಸಬ್ಸ್ಕ್ರೈಬರ್ಸ್ಗೆ. ಬೇಗ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಬಂದು ಪಕ್ಷದಾಗಿರುತ್ತೆ. ನಮ್ಮ ಕಡೆ ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತೀವಿ. ಸೊ ಮಹಾಲಯ ಅಮಾವಾಸ್ಯೆ ನಾವು ಹಾಸನಲ್ಲಿ ಮಾಡೋದ್ರಿಂದ ಅತ್ತೆ ಮನೆಗೆ 1 ವೀಕ್ ಮುಂಚೆನೇ ಹೋಗಿದ್ವಿ. ಸೊ ಎಲ್ರಿಗೂ ಗೊತ್ತಿರುತ್ತೆ, ಹಬ್ಬ ಅಂದರೆ ಫುಲ್ ಕ್ಲೀನಿಂಗ್ ಎಲ್ಲ ಇರುತ್ತೆ. ಸೊ ಕ್ಲೀನಿಂಗ್ ಎಲ್ಲ ಮುಗಿಸಿ ಹಬ್ಬದ ತಿಂಡಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಈ ಹಬ್ಬಕ್ಕೆ ನಾವು ಬಂದು ಎಲ್ಲ ರೀತಿ ತಿಂಡಿಗಳನ್ನ ಮಾಡ್ತೀವಿ. ಲೈಕ್ ಚಕ್ಲಿ, ಕೋಡ್ಬಳೆ, ಗರ್ಜಿಕಾಯಿ, ಕಜ್ಜಾಯ, ಒಬ್ಬಟ್ಟು, ಆ ಥರ ಎಲ್ಲ. ಸೊ ಹಾಗಾಗಿ ಮೊದಲು ನಾವು ಗರ್ಜಿಕಾಯಿನ ಮಾಡ್ತಾಯಿದ್ವಿ. ತುಂಬ ಕಡಿಮೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಯಾಕಂತಂದರೆ ತುಂಬ ಬ್ಯುಸಿ ಇದ್ವಿ. ಮತ್ತು ಸಿಹಿನೂ ತುಂಬ ಕ್ರ್ಯಾಂಕಿ ಆಗಿದ್ಲು. ಏನಾಯಿತು ಅಂತ ಗೊತ್ತಿಲ್ಲ. ಊರಿಗೆ ಹೋದ್ಮೇಲೆ ಅವಳಿಗೆ ಫುಲ್ಲು ಹುಷಾರೇ ಇರಲಿಲ್ಲ. ಸೊ ಹಾಗಾಗಿ ನಾನು ಎಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದೀನಿ, ಅಷ್ಟು ಬ್ಯುಸಿ ಇದ್ದರೂ ಕೂಡ. ಸೊ ಮೊದಲಿಗೆ ಇಲ್ಲಿ ಗಜ್ಜಿಕಾಯಿ ಮಾಡ್ತಾಯಿದ್ದೀವಿ. ಗಜ್ಜಿಕಾಯಿ ಮಾಡೋದಕ್ಕೆ ನಮ್ಮ ಕಡೆ ಮೊದಲು ಕೊಬ್ಬರಿನ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಅದಕ್ಕೆ ಕಡಲೆ ಪುಡಿ ಮತ್ತು ಶೇಂಗಾನ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಂಡಿದ್ದೀವಿ. ಪುಟ್ಟೆಳ್ಳು ಮತ್ತು ಗಸಗಸೆ ಮತ್ತು ಏಲಕ್ಕಿ ಇದಿಷ್ಟನ್ನು ತರಿಯಾಗಿ ರುಬ್ಕೋಬೇಕು. ಫುಲ್ ಗ್ರೈಂಡ್ ಮಾಡೋದಿಲ್ಲ ನಾವು. ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೈದಾ ಹಿಟ್ಟನ್ನ ಈ ಥರ ಲಟ್ಟಿಸಿ ಅದರೊಳಗಡೆ 2 ಸ್ಪೂನ್ಸ್ ಆಫ್ ಏನು ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ ಹೂರ್ಣನ ಅದನ್ನು ಫಿಲ್ ಮಾಡಿ ಈ ಥರ ಪ್ರೆಸ್ ಮಾಡಿ ತೆಗೆದ್ರೆ ಈ ಥರ ಗರ್ಜಿಕಾಯಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ನಾನು ಹೇಳಿದ್ನಲ್ಲ ಸಿಹಿಗೆ ಹುಷಾರೇ ಇರಲಿಲ್ಲ ಅಂತ, ಅವಳಿಗೆ ಹಾಸ್ಪಿಟಲ್ ಕೂಡ ಹೋಗಿ ಬಂದ್ವಿ, ತನ್ಯ ಹಾಸ್ಪಿಟಲ್ಗೆ. ಪಾಪ ಅವಳಿಗೆ ಕೋಲ್ಡ್ ಇರಲಿಲ್ಲ. ಹೋಗಿ ಒಂದು 2 ಡೇಸ್ಗೆಲ್ಲ ಚೆನ್ನಾಗೇ ಮಲ್ಕೊಂಡಿದ್ಲು. ನೈಟು ಒಂದು 9 o'clock ಹಂಗೆ 11 o'clock ಎದ್ದಾಗ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ಅವಳಿಗೆ ಪಾಪ. ಅದಾದಮೇಲೆ ಒಂದು 2-3 ಡೇಸ್ ನಾನು ಮನೆಯಲ್ಲೇ ಹುಷಾರಾಗ್ಬೋದು ಕೋಲ್ಡ್ ಅಲ್ವಾ ಅಂದ್ಕೊಂಡು ಸಿರಪ್ ಎಲ್ಲ ಹಾಕ್ತೆ. ಬಟ್ ಅದು ಹುಷಾರಾಗಲೇ ಇಲ್ಲ. ಅವಳನ್ನ ನೋಡೋಕ್ಕೆ ನನಗೇ ತುಂಬ ಕಷ್ಟ ಆಗ್ತಿತ್ತು ಪಾಪ. ಉಸಿರಾಡೋದಕ್ಕೂ ಅಷ್ಟು ಕಷ್ಟಪಡ್ತಾ ಇದ್ಲು ಅವಳು. ನಮಗೆ ಭಯ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ಹಬ್ಬ ಇದ್ದರೂ ಕೂಡ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ನಾನು ನಮ್ಮ ಅತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ, ತನ್ಯ ಹಾಸ್ಪಿಟಲ್ಗೆ. ಡಾಕ್ಟರ್ ಏನು ಹೇಳಿದ್ರು ಅಂತಂದರೆ ಅವಳಿಗೆ ಇನ್ಫೆಕ್ಷನ್ ಆಗಿದೆ, ವೈರಲ್ ಇನ್ಫೆಕ್ಷನ್ ಥರ ಆಗಿದೆ. ಮೇ ಬಿ ಯಾರಿಗಾದ್ರೂ ಆಗಿರತ್ತಲ್ವ, ಅವ್ರ ಅಕ್ಕಪಕ್ಕ ಹೋದರೆ ಈ ಥರ ಇನ್ಫೆಕ್ಷನ್ ಆಗುತ್ತೆ. ಸೊ ಹಾಗಾಗಿ ಹೆದರ್ಕೊಳ್ಳೋದೇನು ನೆಸೆಸಿಟಿ ಇಲ್ಲ. ಆ್ಯಂಟಿಬಯೋಟಿಕ್ಸ್ ಕೊಡ್ತೀನಿ, ಒಂದು 3-4 ದಿನ 5 ದಿನ ಇದನ್ನು ಕಂಟಿನ್ಯೂಸ್ ಆಗಿ ಹಾಕಿ ಅವಳು ಸರಿ ಹೋಗ್ತಾಳೆ ಅಂತ ಹೇಳಿದ್ರು. ಸೊ ಡಾಕ್ಟರ್ ಹಂಗೆ ಹೇಳಿದ ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಮತ್ತು ಅವಳಿಗೆ ತುಂಬ ಕಫ ಕೂಡ ಕಟ್ಬಿಟ್ಟಿತ್ತು, ಹಾಗಾಗಿ ಅವಳಿಗೆ ಇನ್ಫೆಕ್ಷನ್ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ಒಂದು 5 days ಕಂಟಿನ್ಯೂಸ್ ಆ್ಯಂಟಿಬಯೋಟಿಕ್ಸ್ ಹಾಕ್ತೆ. ಅದಾದಮೇಲೆ ಅವಳು ನಾರ್ಮಲ್ ಆದಳು. ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಹಾಸನಲ್ಲಿ ಉಡಿಸ್ಲಮ್ಮ ದೇವಸ್ಥಾನ ಗೊತ್ತಿದೆ, ಅದೆಲ್ರಿಗೂ ಗೊತ್ತಿರತ್ತೆ. ಆ್ಯಕ್ಚುಲಿ ಅವಳಿಗೆ ಇಲ್ಲಿ ನಮ್ಮ ಕಡೆ ರಚ್ಚೆ ತಾಳಿ ಅಂತ ಹೇಳ್ತೀವಿ. ಅದನ್ನ ಸೈಂಟಿಫಿಕ್ ಆಗಿ ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಅದನ್ನ ಹಾಕಿದ್ರೆ ಆ ಮಕ್ಕಳಿಗೆ ಫೀವರ್ ಬರೋದು ಕಡಿಮೆ ಆಗತ್ತೆ ಅಂತ. ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾವು ಹಾಕ್ಸಿದ್ವಿ, ಅವಳು ಕಿತ್ತು ಬಿದ್ದೋಗ್ಬಿಟ್ಟಿತ್ತು. ಹಾಗಾಗಿ ಹಾಸನ ಹೋದ್ಮೇಲೆ ಅವಳಿಗೆ ಹುಷಾರು ಕೂಡ ಇರಲಿಲ್ಲ ಅಲ್ವಾ. ಸೊ ಉಡಿಸ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ನಾನು ಹೋಗೋಗಿರಲಿಲ್ಲ, ಮತ್ತು ನಾನು ನಮ್ಮ ನಾದಿನಿ ಇದ್ದಾರಲ್ವ ಅವರೇ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೋಗಿ ತಾಳಿ ಎಲ್ಲ ಹಾಕಿಸ್ಕೊಂಡ್ಬಂದು ಅವತ್ತು ಹಾಕಿಸ್ಕೊಂಡು ಬಂದಿದ್ದ ದಿನ ನೈಟು ಫುಲ್ ನಿದ್ದೆ ಮಾಡಿದ್ಲು. ಆಲ್ಮೋಸ್ಟ್ ನಾನು 1 ವೀಕೇ ಆಗಿತ್ತು ನಿದ್ದೆ ಮಾಡಿದೆ. ಮನೇಲಿ ಹಬ್ಬಕ್ಕೆ ಕ್ಲೀನಿಂಗು ಪ್ಲಸ್ ಸಿಹಿಗೆ ಹುಷಾರಿಲ್ಲ, ಒಂಥರ 1 ವೀಕು ಹೆಕ್ಟಿಕ್ ಆಗಿತ್ತು. ನಾನು ಯಾವ ವಿಡಿಯೋ ಕೂಡ ಹಾಕೋದಕ್ಕೂ ಆಗಿರಲಿಲ್ಲ, ವಿಡಿಯೋ ಮಾಡೋದಕ್ಕೂ ಆಗಿರಲಿಲ್ಲ. ಉಡಿಸ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ಅವತ್ತಿಂದ ಅವಳು ನಾರ್ಮಲಾಗಿ ಆಟ ಆಡ್ಕೊಂಡಿದ್ಲು. ಅವಳು ಚೆನ್ನಾಗಿದ್ದರೆ ನಮ್ಮ ಹತ್ರ ಬರೋದೇ ಇಲ್ಲ, ಅವಳ ಪಾಡಿಗಳು ಆಟ ಆಡ್ಕೊಂಡಿರ್ತಾಳೆ. ಇದು ಬಂದು ಹಬ್ಬದ ದಿನ ಇವಾಗ ಎಲ್ಲ ಹೆಚ್ಚಿಬಿಟ್ಟಿಟ್ಟಿದ್ದೀವಿ. ಅದಾದಮೇಲೆ ಇವಾಗ ಅಡುಗೆ ಶುರು ಮಾಡಬೇಕು, ಪೂಜೆ ಮಾಡಬೇಕು. ಇವತ್ತು ಹಬ್ಬಕ್ಕೆ ನಾವೇನೇನು ಮಾಡ್ತೀವಿ, ಯಾವ್ಯಾವ ರೀತಿ ಅಡುಗೆ ಮಾಡ್ತೀವಿ, ಹಾಸನ್ ಸ್ಟೈಲಲ್ಲಿ ನಾವು ಯಾವ್ಯಾವ ರೀತಿ ಅಡುಗೆ ಮಾಡಿ ಇಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಅಲ್ಲಿವರೆಗೆ ಕೀಪ್ ವಾಚಿಂಗ್. ಇವಾಗ ಇದಿಷ್ಟು ಕಟ್ ಮಾಡಿ ಇಟ್ಟಿದ್ದೀವಿ. ಸೊ ಇವಾಗ ಆಲ್ಮೋಸ್ಟ್ 2 o'clock ಆಗಿದೆ. ಇವಾಗ ಅಡುಗೆ ಶುರು ಮಾಡ್ಕೊಬೇಕು.
ಪೂಜೆ ಡನ್. ಇವಾಗ ಅಡುಗೆ ಶುರು ಮಾಡ್ಕೊಬೇಕು. ನಾವು ಬಂದು 6 o'clock ಆ ಥರ ದೇವರಿಗೆ ಎಡೆ ಇಡ್ತೀವಿ. ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡ್ಕೊಬೇಕು. ಮೇಕಪ್ ಬಂದು ನಮ್ಮ ಅಕ್ಕ, ನೋಡೋಣ ಇಬ್ಬರು ಶೇರ್ ಮಾಡ್ತೀವಿ. ಇವರು ನಾನು ಇಬ್ಬರು ಸೇರಿ ಇವತ್ತು ಅಡುಗೆ ಮಾಡೋದು. ಇಬ್ಬರು ಮ್ಯಾಚಿಂಗ್ ಡ್ರೆಸ್ ಮ್ಯಾಚಿಂಗ್ ಹಾಕೊಂಡಿದ್ದೀವಿ. ಇವಾಗ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀವಿ. ಫಸ್ಟ್ ಏನು ಮಾಡ್ತಿದ್ಯಾ? ಫಸ್ಟು ಹಾಗಲಕಾಯಿ ಪಲ್ಯ ಮಾಡಲಿಕ್ಕೆ ಹಾಗಲಕಾಯಿ ಬೇಯಕ್ಕಿಟ್ಟಿದ್ದೀವಿ. ಹಾಗಲಕಾಯಿ ಬೇಯಕ್ಕಿಟ್ಟಿದ್ದೀವಿ. ಈ ಕಡೆ ಕಾಳು ಗೊಜ್ಜಿಗೆ ಫಸ್ಟ್ ತರಕಾರಿನ ಬೇಯಿಸ್ಕೊಂಡು ವಿಷಲ್ ಓಡಿಸ್ಕೊಂಡು ಅದಾದಮೇಲೆ ಒಗ್ಗರಣೆಗೆ ಹಾಕ್ತೀವಿ. ಅದನ್ನೆಲ್ಲ ನಾವು ಏನೇನು ಐಟಮ್ ಮಾಡಿದ್ವು ಎಲ್ಲ ನಮ್ಮ ಸಿಹಿ ನೋಡಿ ಇಲ್ಲಿ. ಸಿಹಿ ಸೋರೆಕಾಯಿ ಪಲ್ಯ. ಸೊ ನಾರ್ಮಲ್ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಸೋರೆಕಾಯಿ ಹಾಕಿ ಮತ್ತು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಗುತ್ತೆ. ಕ್ಯಾಪ್ಚರ್ ಮಾಡ್ಕೊಳ್ಳೋದು ಮರ್ತೋದೆ. ಸೋರೆಕಾಯಿ ಪಲ್ಯಕ್ಕೆ ನಾವು ಟೊಮೊಟೊ ಏನೋ ಆ್ಯಡ್ ಮಾಡಲ್ಲ. ಜಸ್ಟು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಗೆ ಹಾಕಿ ಸೋರೆಕಾಯಿ ಹಾಕಿರೋದು. ಬ್ಯಾಂಗ್ಳೂರಲ್ಲಿ ಇದನ್ನು ಕುಂಬಳಕಾಯಿ ಪಲ್ಯ ಅಂತ ಹೇಳ್ತಾರೆ. ಜೋರು ಮಳೆ ಬರ್ತದೆ. ಎಷ್ಟು ದಪ್ಪ ನೀರು. ಇಷ್ಟು ಹೆಚ್ಚಲ ಸೊಪ್ಪು ಇವಾಗ ಈ ಪಲ್ಯಕ್ಕೆ ಮಾತ್ರ ಹೆಚ್ಚು. ಪಲಾವ್ಗೆಲ್ಲ ಸ್ವಲ್ಪ ಹಂಗೆ ರುಬ್ಬ ತಪ್ಪುತ್ತಿರಲ್ಲ. ಮಳೆಯಲ್ಲಿ ಒಳಗೆಲ್ಲ ಬರ್ತೈತೆ, ಚೂರ ಬರ್ತೈತೆ. ಪಲಾವಿಗಾಗಲೇ ಮುಚ್ಚುತ್ತಾ ಇದ್ದಾರೆ. ಸಾರಿ, ಬ್ಯುಸಿ ಆಗಿಬಿಟ್ವಿ, ಕ್ಯಾಪ್ಚರೇ ಮಾಡೋದಕ್ಕಾಗಿಲ್ಲ. ಲಾಸ್ಟಿಗೆ ತೋರಿಸ್ತೀವಿ ಏನೇನು ಅಡುಗೆ ಮಾಡಿದ್ದೀವಿ ಅಂತ. ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ತರಕಾರಿ ಎಲ್ಲ ಹೆಚ್ಚಿಕೊಟ್ರು. ಸೊ ನಾನು ನಮ್ಮ ಅಕ್ಕ ಸೇರಿ ಅಡುಗೆ ಎಲ್ಲ ಮುಗಿಸಿದ್ವಿ. ಅದು ಮುಗಿಸೋ ಅಷ್ಟರಲ್ಲೇ ಆಲ್ಮೋಸ್ಟ್ 5:30 ಆಗೋಗ್ಬಿಟ್ಟಿತ್ತು. ನಾವು ಪಲಾವ್ ಮಾಡಿದ್ದೀವಿ ಹಬ್ಬಕ್ಕೆ. ವಡೆ, ಹಪ್ಪಳ ಮತ್ತು ಬೋಂಡ. ಇದು ಬಂದು ಕಾಳು ಗೊಜ್ಜು. ಆಮೇಲೆ ಇದು ಒಬ್ಬಟ್ಟು ಸಾಂಬಾರ್. ಇದು ಹಾಗಲಕಾಯಿ ಪಲ್ಯ. ಇದು ಕೋಸಂಬರಿ. ಮತ್ತು ಇದು ಪಾಯಸ. ಇದು ಸೋರೆಕಾಯಿ ಪಲ್ಯ. ಮತ್ತು ಇದು ದೋಸೆ. ಬಂದಿಲ್ವಲ್ಲ ನೀವು? ಹಾಯ್ ಮಾಡು. ಅವಳು ಯಾಕೋ ಬ್ಯಾಡ್ ಮೂಡಲ್ಲಿದ್ದಾಳೆ. ಸಿಹಿ ಬಾಯ್ ಮಾಡಪ್ಪ. ಬೇಡ ಪ್ಲೇನ್ ಕಿಶೆ. ಅಡುಗೆ ಎಲ್ಲ ಮಾಡಿ ಎಡೆ ಇಕ್ಕಿದ್ವಿ. ನಮ್ಮ ಕಡೆ ದೇವರಿಗೆ ಈ ಥರ ಎಡೆ ಇಕ್ತಾರೆ. ನಮಗೆ ನಮ್ಮ ಹಿರಿಯರು ಗೊತ್ತಿಲ್ಲದೇನೋ ದೈಹಿಕವಾಗಿ ನಮ್ಮ ಜೊತೆ ಪ್ರೆಸೆಂಟ್ ಇಲ್ಲದೆ ಇದ್ದರೂ ಕೂಡ ಮೇಲ್ಗಡೆಯಿಂದ ನಮಗೆ ಆಶೀರ್ವಾದ ಮಾಡ್ತಾ ಇರ್ತಾರಂತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಪೂಜೆ ಎಲ್ಲ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ಹಬ್ಬ. ಮತ್ತು ಸಿಹಿ ಕೂಡ ಅಷ್ಟೇ, ಇವಾಗ ಆರಾಮಾಗಿದ್ಲು ಹಬ್ಬದಷ್ಟರಲ್ಲಿ. ಆ್ಯಂಡ್ ಈ ಹಬ್ಬ ಮುಗಿಸ್ಕೊಂಡು ಮಾರನೇ ಬೆಳಿಗ್ಗೆ ಅಮ್ಮ ಮನೇಲಿ ನಾನ್ ವೆಜ್ ಮಾಡಿದರು. ಸೊ ಅಲ್ಲಿಗೆ ಎಲ್ಲರೂ ಹೋಗಿದ್ವಿ. ಹೀಗಿತ್ತು ನಮ್ಮ ಪಕ್ಷದ ವ್ಲಾಗ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಕೆಲವೊಬ್ಬರಿಗೆ ಹೇಗೆ ಸಬ್ಸ್ಕ್ರೈಬ್ ಮಾಡೋದು ಅಂತ ಗೊತ್ತಿಲ್ಲ. ನಾವೇನು ವಿಡಿಯೋ ಹಾಕಿರ್ತೀವಲ್ಲ ಅದರಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಸೊ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಇರುತ್ತೆ. ಸೊ ಪ್ಲೀಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದು ಸಬ್ಸ್ಕ್ರೈಬ್ ಆಗುತ್ತೆ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೀವೇ ಮೊದಲು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ.